ಪೋಷಕ ವರ್ಗದವರಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಮಂಜುನಾಥ್ ಸರ್ ಮಾಡುವ ನಮಸ್ಕಾರಗಳು. ವಿದ್ಯಾರ್ಥಿ ಮಿತ್ರರೇ, ನಿನ್ನೆಯ ವಿಡಿಯೋದಲ್ಲಿ ನಿಮಗೆ ನೋಡಿರ್ಬೋದು, ನನ್ನ ಫೇಸ್ಬುಕ್ ಪೇಜಲ್ಲಿ ಮತ್ತು ಇನ್ಸ್ಟಾ ಪೇಜಲ್ಲಿ ಮತ್ತು ಯೂಟ್ಯೂಬಲ್ಲಿ ಸಹ ಅಪ್ಲೋಡ್ ಮಾಡಿದ್ದೀನಿ ಪರೀಕ್ಷೆಗೆ ಪೂರ್ವ ತಯಾರಿ ಹೇಗಿರಬೇಕಂತ. ಸೊ ವಿದ್ಯಾರ್ಥಿ ಮಿತ್ರರೇ, ಪೂರ್ವ ತಯಾರಿಗೆ 6 ಪ್ರಮುಖ ಅಂಶಗಳನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈ 6 ಅಂಶಗಳನ್ನು ಹೊರತುಪಡಿಸಿ ನಾವು ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯವಾಗುತ್ತೆ. ಈ 6 ಅಂಶಗಳನ್ನು ನಾವು ಫಾಲೋ ಮಾಡಬೇಕು. ಇದಾದ ನಂತರ ನಮ್ಮ ಮುಂದಿನ ಏನು ಮಾಡಬೇಕಂತಕ್ಕಂಥ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈ 6 ಅಂಶಗಳ ಜೊತೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಮಾಡಬೇಕಾದದ್ದು ಸಮಯದ ಬಗ್ಗೆ. ಸೊ ಸಮಯದ ಬಗ್ಗೆ ಇನ್ನೊಂದು ಸ್ವಲ್ಪ ನಾನು ಹೇಳಿದ್ದೀನಿ. ಸೊ ಇಷ್ಟು ದಿನಗಳ ಕಾಲ ನೀವು ಸಮಯನ ವ್ಯರ್ಥ ಮಾಡಿರ್ತಕ್ಕಂಥ ಆಲ್ರೆಡಿ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸಮಯವನ್ನು ಹೇಗೆ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಬಹಳ ಮುಖ್ಯ. ಯಾಕಂದರೆ ನಿಮಗೆ ಸುಮಾರು 20-25 ದಿನ ಮುಂಚಿತವಾಗಿ ನಿಮಗೆ ಸ್ಟಡಿ ಹಾಲಿಡೇಸ್ ಅಂತ ಕೊಡ್ತಾರೆ. ಈ ಸ್ಟಡಿ ಹಾಲಿಡೇಸನ್ನು ನಾವು ಹೇಗೆ ಯುಟಿಲೈಸ್ ಮಾಡ್ತಕ್ಕಂಥದ್ದು, ಮನೆಯಲ್ಲೇ ಕೂತ್ಕೊಂಡು ಓದ್ಕೊಳ್ಬೇಕಾ, ಅಥವಾ ನಾವು ಯಾವುದಾದ್ರು ಟ್ಯೂಷನ್ಸ್ಗೆ ಹೋಗಬೇಕಾ, ಅಥವಾ ಯಾವುದಾದ್ರು ಬೇರೆ ವಿದ್ಯಾರ್ಥಿಗಳ ಜೊತೆ ಗ್ರೂಪ್ ಡಿಸ್ಕಷನನ್ನು ಮಾಡಬೇಕಾ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ. ವಿದ್ಯಾರ್ಥಿ ಮಿತ್ರರೇ, ಇದು ವೆರಿ ಸಿಂಪಲ್ ಆಗಿರ್ತಕ್ಕಂಥ. ಈಗ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕ್ರೋಢೀಕರಣ ನಂತರ ಏನು ಮಾಡಬೇಕು ಅಂದರೆ, ಅಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ನೀವು ಸಿದ್ಧಪಡಿಸಬೇಕು. ಸೊ ಉತ್ತರವನ್ನು ಯಾವುದೇ ಮೌಖಿಕವಾಗಿ ನೀವು ಸಿದ್ಧಪಡಿಸೋ ಅವಶ್ಯಕತೆ ಇಲ್ಲ. ಮೌಖಿಕ ಬದಲಾಗಿ ನೀವು ಬರವಣಿಗೆಯ ರೂಪದಲ್ಲಿ ನೀವು ಉತ್ತರಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಯಾಕಂದರೆ ನಿಮಗೆ ಒಂದು ಸಲ ಪ್ರಾಕ್ಟೀಸ್ ಸಹ ಆಗುತ್ತೆ. ಸೊ ಉತ್ತಮವಾಗಿರ್ತಕ್ಕಂಥ ನಿಮಗೆ ಬರವಣಿಗೆ ಕೌಶಲ್ಯ ಅಂತಕ್ಕಂಥ ಹೆಚ್ಚಾಗುತ್ತೆ. ಕೇವಲ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಉತ್ತರವನ್ನು ಮೌಖಿಕವಾಗಿ ನೀವು ಮಾಡೋದಾದರೆ ಯಾವುದೇ ರೀತಿಯ ಪ್ರಯೋಜನಗಳು ಆಗೋದಿಲ್ಲ. ಸುಮಾರು ತುಂಬ ಅತಿ ಕಡಿಮೆ ರೀತಿಯಾಗಿರ್ತಕ್ಕಂಥ ಪ್ರಯೋಜನವನ್ನು ನಾವು ಕಾಣ್ಬೋದು. ಹಾಗಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಯ ಜೊತೆಯಲ್ಲಿ ನೀವು ಉತ್ತರ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊಳ್ತಾ ಹೋಗಬೇಕು. ಮತ್ತು ನೀವು ಬರೀಬೇಕಾದ ಸಮಯವನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ. ನೀವು ಯಾಕಂದರೆ ಒಂದು 80 ಮಾರ್ಕ್ಸ್ಗೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸುಮಾರು 3 ಗಂಟೆಗಳ ಕಾಲ ನೀವು ಬರೀಬೇಕಾಗುತ್ತೆ. ಸೊ ಆ ಸಮಯವನ್ನು ಸಹ ನೀವು ನಿರ್ದಿಷ್ಟವಾದ ಸಮಯದಲ್ಲಿ ನೀವು ಆ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸುಮಾರು 3-4 ಪ್ರಶ್ನೆ ಪತ್ರಿಕೆಯನ್ನು ನೀವು ಸಾಲ್ವ್ ಮಾಡೋದಾದರೆ, ಅದಕ್ಕೆ ತಕ್ಕ ಉತ್ತರವನ್ನು ಸಿದ್ಧಪಡಿಸಿದ್ದಾದರೆ, ಆ ಉತ್ತರವನ್ನು ನೀವು ವಿರಾಮದ ಸಮಯದಲ್ಲಿ, ಅಥವಾ ನಿಮಗೆ ಯಾವುದೇ ಕ್ಲಾಸಸ್ ಇರೋದಿಲ್ಲ, ಅಥವಾ ನಿಮ್ಗೆ ಯಾವುದೋ ಒಂದು ಸಂಡೇ ಟೈಮ್ ಬರುತ್ತೆ, ಆ ಸಮಯದಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಎರಡೂ ಸಹ ನೀವು ಓದ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಅದಾದ ನಂತರ ನೀವೇನು ಮಾಡಬೇಕು, ಗುಂಪು ಚರ್ಚೆ. ವಿದ್ಯಾರ್ಥಿ ಮಿತ್ರರೇ, ಈಗ ನಿಮ್ಮ ಒಂದು ತರಗತಿಯಲ್ಲಿ ಯಾರೋ ಉತ್ತಮವಾಗಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಆತನ ಬಳಿ ನೀವು ಒಂದು ಚರ್ಚೆಯನ್ನು ಮಾಡಬೇಕು. ಆತನಕ್ಕೆ ನೋಡಿ, ಕೆಲವೊಮ್ಮೆ ವಿದ್ಯಾರ್ಥಿಗಳು ಹೇಳ್ತಕ್ಕಂಥದ್ದು ಸಹ ಮಕ್ಕಳು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಯಾವ ವಿದ್ಯಾರ್ಥಿ ನಿಮಗೆ ಅರ್ಥವಾಗೋ ಥರ ಹೇಳ್ಕೊಡ್ತಾನೆ, ಅಂತಹ ವಿದ್ಯಾರ್ಥಿ ಜೊತೆ ಆ ಉತ್ತರವನ್ನು ನೀವು ಡಿಸ್ಕಷನ್ ಮಾಡಿ, ಚರ್ಚೆಯನ್ನೇ ಮಾಡಿ. ಆಗ ಸ್ವಲ್ಪ ನಿಮಗೂ ಸಹ ಮನನ ಆಗ್ತಾಯಿರುತ್ತೆ. ಯಾಕಂದರೆ ಪ್ರತಿಯೊಂದನ್ನು ಸಹ ಶಿಕ್ಷಕರು ಚರ್ಚೆಯನ್ನು ಮಾಡೋದಕ್ಕಾಗಲ್ಲ, ಶಿಕ್ಷಕರು ಸಾಲ್ವ್ ಮಾಡಲಿಕ್ಕೂ ಆಗಲ್ಲ. ನೀವೇನು ನೋಟ್ ಡೌನ್ ಮಾಡ್ಕೊಂಡಿರ್ತೀರ ಅಂಥ ಪ್ರಶ್ನೆಗೆ ಸೂಕ್ತ ಉತ್ತರಗಳನ್ನು ನಿಮ್ಮ ಸ್ನೇಹಿತರ ವರ್ಗದವರ ಜೊತೆ ಗುಂಪು ಚರ್ಚೆಯನ್ನು ಮಾಡಿ. ಆಗ ಏನಾಗುತ್ತೆ ಅಂದರೆ, ನಿಮಗೆ ಉತ್ತರದ ಕಡೆ ಗಮನ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳೇ, ಸೊ ನೀವು ಪರೀಕ್ಷೆಯಲ್ಲಿ ಬರೀಬೇಕಾದಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಗೊಂದಲಗಳು ಏರ್ಪಡುತ್ತೆ. ಯಾಕಂದರೆ ನೀವು 80 ಮಾರ್ಕ್ಸ್ಗೆ ಪರೀಕ್ಷಾ ಹಾಲಲ್ಲಿ ಕೂತ್ಕೊಂಡು ಬರೀಬೇಕಾದಾಗ ತುಂಬಾ, ಈಗ ಸ್ಕೂಲ್ ಲೆವೆಲಲ್ಲಿ ಬರೀತಕ್ಕಂಥ ಅಷ್ಟು ನಿಮಗೆ ಗಲಿಬಿಲಿ ಆಗೋದಿಲ್ಲ, ಅಥವಾ ಭಯ ಅಂತಕ್ಕಂಥದ್ದು ಆಗೋದಿಲ್ಲ. ಆದರೆ ನೀವು ಬೋರ್ಡ್ ಪೇಪರ್ ಎಲ್ಲ ವಿವಿಧ ಸ್ಕೂಲ್ಗಳಿಂದ ಬರ್ತಿರ್ತಾರೆ, ಅಥವಾ ಶಾಲೆಯಿಂದ ಬಂದಿರ್ತಕ್ಕಂಥ ಮಕ್ಕಳ ಜೊತೆ ಬರೀಬೇಕಾದ್ರೆ ನಿಮಗೆ ತುಂಬ ಭಯ ಅಂತಕ್ಕಂಥದ್ದು ಆಗ್ತದೆ. ವಿದ್ಯಾರ್ಥಿ ಮಿತ್ರರೇ, ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡೋಗಿ ಯಾವುದೇ ಭಯ ಅಂತಕ್ಕಂಥದ್ದು ಬೇಕಾಗಿಲ್ಲ. ಸೊ ನೀವು ಸ್ಕೂಲಲ್ಲಿ ಹೇಗೆ ಬರಿತಾ ಇರ್ತೀರೋ ಅದೇ ರೀತಿಯಲ್ಲಿ ಸಹ ನೀವು ಬರಿತಾ ಇರ್ತೀರ. ಆದರೆ ಏನಪ್ಪ ಅಂದರೆ, ನೀವು ಬರೀತಕ್ಕಂಥದ್ದು ನಿಮ್ಮ ನೋಂದಣಿ ಸಂಖ್ಯೆ ಏನಿದೆ, ಆಲ್ ಟಿಕೆಟ್ ನಂಬರ್ ಅಂತಕ್ಕಂಥ ಏನಿದೆ, ಅದನ್ನು ನಿರ್ದಿಷ್ಟವಾಗಿ ನೀವು ನಮೂದಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯಂಥ ಭಯ ಅಂತಕ್ಕಂಥದ್ದು ಆಗೋದಿಲ್ಲ. ಸೊ ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ಸಹ ನಿಮಗೆ ಎಕ್ಸಾಮ್ ನಂತರ ಮತ್ತು ಎಕ್ಸಾಮ್ಗೆ ಮುಂಚಿತವಾಗಿ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಅಂಶಗಳಾಗಿರುತ್ತೆ. ಸೊ ಇದಿಷ್ಟಕ್ಕೆ ನಾನು ಮುಗಿಸ್ತಾ ಇದ್ದೀನಿ. ಅತಿ ಹೆಚ್ಚು ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಇನ್ಸ್ಟಾ ಅಥವಾ ಯೂಟ್ಯೂಬಲ್ಲಿ ನಮ್ಮನ್ನು ಫಾಲೋ ಮಾಡಿ, ನನಗೆ ಒಂದು ಮೆಸೇಜ್ ಇದೆ. ಇನ್ನು ಸೂಕ್ತ ಉತ್ತರಗಳನ್ನು ನಿಮಗೆ ನಿರ್ದಿಷ್ಟ ಸಮಯಕ್ಕೆ ನಾನು ತಲುಪಿಸ್ತೀನಿ. ಧನ್ಯವಾದಗಳು.